ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಡೇ 15. ಹಲವಾರು ದಿನಗಳಾಯ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿಲ್ಲ. ಬಟ್ ಇನ್ಮೇಲಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಆದಷ್ಟು ನನ್ನ ಕಡೆಯಿಂದ ಲಾಗ್ಸ್ ಮಾಡಿ ಪೋಸ್ಟ್ ಮಾಡ್ತೀನಿ. ಬೆಳಿಗ್ಗೆ ಬೇಗ ಎದ್ದು ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡಿದೆ. ಅವಳಿಗೆ ಕೊಳ್ಳಾಗ ಚೈನ್ ಹಾಕಿದ್ದೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಟಿಫಿನ್ ಎಲ್ಲ ಮಾಡ್ಕೊಂಡು ಕಾಲೇಜ್ಗೆ ಹೋಗಕ್ಕೆ ನಾನು ರೆಡಿ ಆದೆ. ನನ್ ಲಕ್ ಏನೋ ಗೊತ್ತಿಲ್ಲ, ಅಲ್ಲೋ ನಿಂತ ತಕ್ಷಣ ಬಸ್ ಬಂದು ನಾನ್ ನೋಡಿ ಫೋನ್ ನೋಡ್ದೆ. ಖಾಲಿ ಕೈಯಲ್ಲಿ ಸುಮ್ನೆ ಕುಂತೀನಿ. ನಮ್ ಶೆಟ್ರು ಮತ್ತೆ ನಮ್ ಕಾವೇರಿ ಇಬ್ರು ಫೋನ್ ನೋಡ್ಕೊಂತ ಫುಲ್ ಬಿಸಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಲ್ಯಾಬಿಗೆ ಹೋದ್ವಿ. ಇದು ಪೈಥಾನ್ ಕೋಡ್ ಆನಿಮೇಷನ್ ಟ್ರೈ ಮಾಡ್ರಿ, ಮಸ್ತ್ ಇದೆ ರಿಸಲ್ಟ್ ಮಾತ್ರ. ಅಲ್ಟಿಮೇಟ್ ಸ್ನೇಕ್. ನಮ್ಮ ಮೌಸ್ ಹೆಂಗೆಲ್ಲ ಹೋಗುತ್ತೆ ಅದು ಸ್ನೇಕ್ ಎಲ್ಲ ಅದನ್ನೇ ಫಾಲೋ ಮಾಡುತ್ತೆ. ನೈಟ್ ನಮ್ಮ ಮಮ್ಮಿ ಶೇಂಗಾ ತಂದಿದ್ರು, ಅದನ್ನ ಸುಲ್ಕೊಂತ ಕುಂತಿದ್ವಿ. ಹಾಗೆ ನಮ್ಮ ಚಿರುಗೆ ಸುಲ್ಕೊಡೋಣ ಅಂತ ಕೊಟ್ಟೆ, ಬಟ್ ಸಿಪ್ಪೆ ಕೊಟ್ಟೆ. ಅವನ್ ರಿಯಾಕ್ಷನ್ ನೋಡಿ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಇವತ್ತಿಗೆ ಸ್ಟೇ ಬಾಯ್.